ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ ಸಮಯ ಸ್ಪಂದನ ಚಾನಲ್ಗೆ. ನಮ್ಮ ಇಂಡಿಯಾದ ಬಾರ್ಡರ್ ಹೆಂಗ್ ಚೇಂಜ್ ಆಗ್ತಿದೆ ಗುರು, ಅದಕ್ಕೆ ನಮ್ಮ ಸೈನಿಕರು ಯಾವಾಗಲೂ ಅಲರ್ಟ್ ಇರಬೇಕು, ಎಲ್ಲ ತಿಳ್ಕೊಂಡಿರ್ಬೇಕು. ಮೊನ್ನೆ ನಮ್ಮ ಮೋದಿಜಿಯವರು ದೊಡ್ಡ ದೊಡ್ಡ ಆಫೀಸರ್ಗಳ ಜೊತೆ ಒಂದು ದೊಡ್ಡ ಮೀಟಿಂಗ್ ಮಾಡಿದ್ರು. ಅದರಲ್ಲಿ ಮೇನ್ ಆಗಿ ಹೆಂಗ್ ಮಾಡಬೇಕು, ಯಾರಿಗೆ ಟಾರ್ಗೆಟ್ ಮಾಡಬೇಕು, ಯಾವಾಗ ಮಾಡಬೇಕು ಅಂತ ಮಾತಾಡಿದ್ರು. ಅಂದ್ರೆ ಮೋಡ್, ಟಾರ್ಗೆಟ್ಸ್, ಟೈಮಿಂಗ್. ಈ ವಿಡಿಯೋದಲ್ಲಿ ಆ ಮೀಟಿಂಗ್ ಅಲ್ಲಿ ಏನೇನಾಯ್ತು, ನಮ್ಮ ದೇಶದ ಸೆಕ್ಯೂರಿಟಿ ಪ್ಲಾನ್ ಹೆಂಗಿದೆ ಅಂತ ನೋಡೋಣ ಬನ್ನಿ. ನೋಡಿ, ಇವಾಗ ಪ್ರಪಂಚದಲ್ಲಿ ಎಲ್ಲಾ ಗಲಾಟೆ ನಡೀತಿದೆ. ಒಂದೊಂದು ಕಡೆ ಬಾರ್ಡರ್ ಪ್ರಾಬ್ಲಮ್, ಇನ್ನೊಂದು ಕಡೆ ಬಾಂಬ್ ಇಡೋರು ಮತ್ತೆ ಸೈಬರ್ ಅಟ್ಯಾಕ್ ಮಾಡೋರು ಜಾಸ್ತಿ ಆಗಿದ್ದಾರೆ. ಇದರಿಂದ ನಮ್ಮ ಇಂಡಿಯಾಗೂ ತೊಂದರೆ ಆಗೋ ಚಾನ್ಸ್ ಇದೆ. ಅದಕ್ಕೆ ಮೋದಿಜಿಯವರು ನಮ್ಮ ಸೆಕ್ಯೂರಿಟಿ ಆಫೀಸರ್ಸ್ ಜೊತೆ ಕೂತ್ಕೊಂಡು ಎಲ್ಲಾ ವಿಚಾರ ಮಾಡಿದ್ರು. ನಮ್ಮ ದೇಶನ ಹೆಂಗೆ ಕಾಪಾಡಬೇಕು, ನಮ್ಮ ಸೈನಿಕರನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡಬೇಕು ಅನ್ನೋದು ಮೇನ್ ಉದ್ದೇಶ ಆಗಿತ್ತು. ಮೊದಲನೇದು ಮೋಡ್, ಅಂದ್ರೆ ನಾವು ಆಪರೇಷನ್ ಮಾಡೋ ಸ್ಟೈಲ್. ಮೋದಿಜಿಯವರು ಏನ್ ಹೇಳಿದ್ರು ಅಂದ್ರೆ ಟೆಕ್ನಾಲಜಿ ಜಾಸ್ತಿ ಯೂಸ್ ಮಾಡಬೇಕು ಅಂತ. ಈಗಿನ ಕಾಲದಲ್ಲಿ ಹೈಟೆಕ್ ಕ್ಯಾಮ್ರಾಗಳು, ಡ್ರೋನ್ಗಳನ್ನೆಲ್ಲ ಬಂದಿದೆಯಲ್ಲ, ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಕಳ್ಳರನ್ನ ಹಿಡಿಯೋದು, ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದು ತುಂಬಾ ಈಸಿ ಆಗುತ್ತೆ. ಮತ್ತೆ ಸೈಬರ್ ಸೆಕ್ಯೂರಿಟಿನೂ ತುಂಬಾ ಮುಖ್ಯ. ನಮ್ಮ ಕಂಪ್ಯೂಟರ್ ಸಿಸ್ಟಮ್ಸ್ ಎಲ್ಲ ಸೇಫ್ ಆಗಿರ್ಬೇಕು, ಒಂದೇ ಟೀಮ್ ಆಗಿ ಕೆಲಸ ಮಾಡಬೇಕು. ಆರ್ಮಿ, ಪೊಲೀಸ್, ಬೇರೆ ಸೆಕ್ಯೂರಿಟಿ ಟೀಮ್ಸ್ ಎಲ್ಲರೂ ಒಂದಾಗಿ ಕೆಲಸ ಮಾಡಿದ್ರೆ ರಿಸಲ್ಟ್ ಚೆನ್ನಾಗಿರುತ್ತೆ ಅಂತ ಮೋದಿಜಿ ಅವರು ಹೇಳಿದ್ರು. ನೆಕ್ಸ್ಟ್ ಬರೋದು ಟಾರ್ಗೆಟ್ಸ್, ಅಂದ್ರೆ ನಾವು ಯಾರನ್ನ ಹಿಡಿಬೇಕು, ಎಲ್ಲಿ ಗಮನ ಇಡಬೇಕು ಅಂತ. ಮೋದಿ ಭಯೋತ್ಪಾದಕರು, ಗಡಿ ದಾಟಿ ಬರೋರು, ಸೈಬರ್ ಅಟ್ಯಾಕ್ ಮಾಡೋರು ಬಗ್ಗೆ ತುಂಬಾ ಸೀರಿಯಸ್ ಆಗಿ ಮಾತಾಡಿದ್ರು. ನಮ್ಮ ಗುರಿ ಕರೆಕ್ಟ್ ಆಗಿರ್ಬೇಕು, ಯಾರು ತೊಂದರೆ ಕೊಡ್ತಾರೆ ಅಂತ ಸರಿಯಾಗಿ ತಿಳ್ಕೊಂಡು ಅವರನ್ನ ಹಿಡಿಯಬೇಕು. ಇಂಟೆಲಿಜೆನ್ಸ್ ಇಲಾಖೆ, ನಮ್ಮ ಸ್ಪೈಗಳು ಎಲ್ಲ ಕರೆಕ್ಟ್ ಇನ್ಫಾರ್ಮೇಶನ್ ಕೊಟ್ರೆ ನಾವು ಆಪರೇಷನ್ ಮಾಡೋದು ಈಜಿ ಆಗುತ್ತೆ. ಮತ್ತೆ ನಮ್ಮ ಪವರ್ ಪ್ಲಾಂಟ್ಸ್, ಏರ್ಫೋರ್ಸ್, ಇಂಪಾರ್ಟೆಂಟ್ ಬಿಲ್ಡಿಂಗ್ಸ್ ಎಲ್ಲಾನು ಸೈಬರ್ ಅಟ್ಯಾಕ್ ಮುಂದ ಕಾಪಾಡಬೇಕು ಅಂತಾನು ಹೇಳಿದ್ರು. ಕಡೆಗೆ ಬರೋದು ಟೈಮಿಂಗ್, ಅಂದ್ರೆ ನಾವು ಯಾವಾಗ ಆಕ್ಷನ್ ತಗೋಬೇಕು ಅಂತ. ಮೋದಿಜಿ ಅವರು ಹೇಳಿದ್ದು ನಾವು ಬೇಗ ರಿಯಾಕ್ಟ್ ಮಾಡಬೇಕು. ಏನಾದ್ರೂ ತೊಂದರೆ ಆದ್ರೆ ನಮ್ಮ ಸೈನಿಕರು ತಕ್ಷಣ ಹೋಗಿ ನಿಲ್ಬೇಕು. ಟೈಮ್ ತುಂಬಾ ಇಂಪಾರ್ಟೆಂಟ್. ಕರೆಕ್ಟ್ ಟೈಮ್ಗೆ ಸರಿಯಾದ ಆಕ್ಷನ್ ತಗೊಂಡ್ರೆ ನಾವು ದೊಡ್ಡ ಪ್ರಾಬ್ಲಮ್ ತಪ್ಪಿಸಬಹುದು. ಅದಕ್ಕೆ ನಮ್ಮ ಟೀಮ್ ಯಾವಾಗಲೂ ರೆಡಿ ಇರಬೇಕು. ಬೇಗ ಮೂವ್ ಆಗೋಕೆ ಟ್ರೈನಿಂಗ್ ತಗೋಬೇಕು. ಪ್ರಾಬ್ಲಮ್ ಆಗೋ ಮುಂಚೆನೆ ನಾವು ಅಲರ್ಟ್ ಆಗಿದ್ರೆ ಅದನ್ನ ತಡೆಯಬಹುದು. ನಮ್ಮ ಮೋದಿಜಿಯವರು ಹೇಳಿರೋ ಹೆಂಗ್ ಮಾಡಬೇಕು, ಯಾರಿಗೆ ಟಾರ್ಗೆಟ್ ಮಾಡಬೇಕು, ಯಾವಾಗ ಮಾಡಬೇಕು ಅನ್ನೋ ಈ 3 ವಿಷಯಗಳು ನಮ್ಮ ಸೈನಿಕರಿಗೆ ತುಂಬಾ ಮುಖ್ಯವಾದ ಗೈಡ್ಲೈನ್ಸ್ ಇದ್ದಂಗೆ. ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಕರೆಕ್ಟ್ ಗುರಿ ಇಟ್ಟು ಟೈಮ್ಗೆ ಸರಿಯಾಗಿ ಆಕ್ಷನ್ ತಗೊಂಡ್ರೆ ನಮ್ಮ ದೇಶ ಯಾವಾಗಲೂ ಸೇಫ್ ಆಗಿರುತ್ತೆ. ನಮ್ಮ ಸೈನಿಕರು ನಮ್ಮ ದೇಶಕ್ಕೋಸ್ಕರ ಹಗಲು ರಾತ್ರಿ ಕಷ್ಟಪಡ್ತಿದ್ದಾರೆ. ಅವರೆಲ್ಲರಿಗೂ ನಮ್ಮ ಸಲಾಂ. ಇದೇ ರೀತಿಯ ನಿರಂತರ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆನ ಮಾತ್ರ.